ಫ್ರೆಂಡ್ಸ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಪಾಕ ಅಮೃತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಅಕ್ಕಿ ರೊಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಇನ್ನು ಮಾಡಿರೋ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೋಡಿ ಮುದುರ್ದು ಎಷ್ಟು ಚಿಕ್ಕದಾಗಿರುತ್ತೆ ನೋಡಿ, ಮತ್ತು ಎಷ್ಟು ಮೆತ್ತಗೆ ಇದೆ ಅಂತ. ಗಟ್ಟಿ ಇದ್ದರೆ ಮುದ್ರಕ್ಕೆ ಎಲ್ಲಾಗುತ್ತೆ ಸಾಧ್ಯ. ನೋಡಿ ಮೆತ್ತಗಿದೆ, ಮತ್ತು ಅದನ್ನೇ ಓಪನ್ ಮಾಡಿದ್ರೆ ನೋಡಿ ಮುರಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಅಕ್ಕಿ ರೊಟ್ಟಿ ಮಾಡೋಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ನಾನು ಈರುಳ್ಳಿ ಒಂದು 3 ತಗೊಂಡಿದ್ದೀನಿ, ಮತ್ತು ಸೀಮೆ ಬದನೆಕಾಯಿ ಒಂದು. ನೋಡಿ, ಸೀಮೆ ಬದನೆಕಾಯಿ ಕೆಲವ್ರು ಗೊತ್ತಾಗಲ್ಲ ಪಾಪ, ನೋಡಿದ್ದು ಸೀಮೆ ಬದನೆಕಾಯಿ. ಮತ್ತು ಸಬ್ಬಕ್ಷಿ ಸೊಪ್ಪು ಅರ್ಧ ಕಪ್ ತಗೊಂಡಿದ್ದೀನಿ, ಕ್ಯಾರೆಟ್ ಅರ್ಧ ಕಪ್ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಚೂರು ತಗೊಂಡಿದ್ದೀನಿ, ಮತ್ತು ಕಡಲೆ ಬೀಜ ಸ್ವಲ್ಪ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು, ಮತ್ತು ಶುಂಠಿ ಚೂರು ತುರಿದಿಟ್ಕೊಂಡಿದ್ದೀನಿ, ಮತ್ತು 1 ಚಕ್ಕೆ, 1 ಸ್ಪೂನ್ ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ನಾನು 1 ಸ್ಪೂನ್ ತಗೊಂಡಿದ್ದೀನಿ, ಟೀ ಸ್ಪೂನ್ ಅಷ್ಟು, ಮತ್ತು ಹಸಿಮೆಣ್ಸಿಕಾಯಿ ಒಂದು 7 ತಗೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ಕೊಳಕ್ಕೆ ಫಸ್ಟು ನೋಡಿ 1 ಚಕ್ಕೆ, 1 ಸ್ಪೂನ್ ಜೀರಿಗೆ ಮತ್ತು ಉಪ್ಪು ತಗೊಂಡಿದ್ವಲ್ಲ, ಇದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಪುಡಿ ಆಗಿದೆ ನೋಡಿ. ಮತ್ತು ಈಗ ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಒಂದು ರೌಂಡ್ ಹಿಂಗೆ ತಿರ್ಕೊತೀನಿ. ಹಸಿಮೆಣ್ಸಿಕಾಯಿ ಅದಕ್ಕೆ ಚೆನ್ನಾಗಿ ಪೇಸ್ಟ್ ಆಗಿದೆ, ಮತ್ತು ಅದಕ್ಕೆ ನಾನು ಕಡಲೆ ಬೀಜ ತಗೊಂಡಿದ್ನಲ್ಲ ಅರ್ಧ ಕಪ್ಪಷ್ಟು, ಅದು ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡಾಗಿ ತಿರ್ಕೊತೀನಿ. ಕಡಲೆ ಬೀಜನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾನೊಂದು ಬೌಲ್ ತಗೊಂಡಿದ್ದೀನಿ ದೊಡ್ಡದು ನೋಡಿ, ಅದರಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಫಸ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ, ತುರಿದಿರೋ ಸೀಮೆ ಬದನೆಕಾಯಿ, ತುರಿದಿರೋ ಕ್ಯಾರೆಟು, ಮತ್ತು ಕೊತ್ತಂಬರಿ ಸೊಪ್ಪು, ತುರಿದಿರೋ ಶುಂಠಿ, ಮತ್ತು ಸಬ್ಬಕ್ಷಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀವಲ್ಲ ಅದು, ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಫಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಎಲ್ಲ ತರಕಾರಿಯಲ್ಲೂ ಈರುಳ್ಳಿಯಲ್ಲಿ ಪ್ರತಿಯೊಂದರಲ್ಲೂ ನೀರಿನ ಅಂಶ ಇದೆ. ಫಸ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಕ್ಕೆ ನೀರು ಸಾಲದೆ ಬಂದರೆ ಆಮೇಲೆ ನೀರು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹಿಟ್ಟೆಲ್ಲ ತೊಳಸಿದ್ದೀನಿ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದ್ರೇ ಹಿಂಗೆ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗಿದ್ರೆ ಸಾಕು. ಕರೆಕ್ಟಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಚೆನ್ನಾಗಿ ತೊಳಸಿದ್ದೀವಿ ಅಂದರೆ, ಪಾತ್ರೆಗೆ ಮೆತ್ಕೊಳಲ್ಲ. ಪಾತ್ರೆಗೆ ಮೆತ್ಕೊಳುತ್ತೆ ಹಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ನಾವು ನೀರು ಮಾಡಿಬಿಟ್ಟಿದ್ದೀವಿ ಅಂತ, ಮೆತ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿದೆ ಅಂತ. ಇವಾಗ ರೊಟ್ಟಿ ತಟ್ಕೊಳ್ಳೋಣ. ಈಗ 1 ಇಂಚ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸವರ್ಕೊಂಬೇಡ. ಇದು ಕಬ್ಬಣದ ಹೆಂಚು, ಇದು ಸುಮಾರು ವರ್ಷದ. ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನಾನ್ ಸ್ಟಿಕ್ಕಿಂತ ಚೆನ್ನಾಗಿ ಬರುತ್ತೆ ಕಬ್ಬಣದ ಹೆಂಚಲ್ಲಿ. ಇವಾಗ ನಾನು ಹಿಟ್ಟು ಎತ್ಕೊತೀನಿ ನೋಡಿ. ಹಿಟ್ಟು ನಮ್ಮ ಅಂಗೈ ಎಷ್ಟು ಎತ್ಕೊಂಡ್ರೆ ಸಾಕು. ಇವಾಗ ಹೆಂಚಿಗೆ ಹಾಕ್ಕೊಂಡು ತಟ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ರೊಟ್ಟಿ ಮಾಡಿದ್ರೆ ಹೆಂಚಿಗೆ ತಟ್ಟಿದ್ರೆ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಕೆಲವರೆಲ್ಲ ಹೇಳ್ತಾರೆ ಶೆಟ್ರ್ ಮನೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಅವ್ರ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಅವರು ರೊಟ್ಟಿ ಹೆಂಚಲ್ಲಿ ತಡ್ತಾರೆ, ಅದು ತೆಳ್ಳಗೆ ತಟ್ತಾರೆ, ಅದೇ ಅವ್ರ ಸೀಕ್ರೆಟು. ಮತ್ತು ತರಕಾರಿ ಏನು ತರಕಾರಿ ಇದ್ದರೆ ಅದೆಲ್ಲ ಹಾಕ್ಕೋಬೋದು. ಅಂದರೆ ಇವಾಗ ನಾನು ಹಾಕಿದ್ದೀನಲ್ಲ ಸೀಮೆ ಬದನೆಕಾಯಿ ಜೊತೆಗೆ ನೌಕಲ್ಲು ಇದ್ದರೆ ಸಹ ಅದನ್ನು ಸ್ವಲ್ಪ ತುರ್ಕೊಂಡು ಹಾಕ್ಕೊಂಡ್ರೆ, ಸಬ್ಬಕ್ಷಿ ಸೊಪ್ಪು ಮಾತ್ರ ಕಂಪಲ್ಸರಿ ರೊಟ್ಟಿ ಮಾಡಬೇಕು ಅಂದರೆ ಇರಲೇಬೇಕು, ಆವಾಗ ರೊಟ್ಟಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ರೊಟ್ಟಿ ಎಲ್ಲ ಕ್ಲೀನಾಗಿ ತಟ್ಕೊಂಡಿದ್ದೀನಿ. ಹಿಟ್ಟು ಚೂರು ತಗೊಂಡ್ರೆ ನಾನು ತೆಳ್ಳಗೆ ತಟ್ಕೊಂಡಿದ್ದೀನಿ. ಇವಾಗ ಹೆಂಚ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸುಟ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ರೊಟ್ಟಿ ಆಗಿದೆ, ತಿರುವಾಗ್ತೀವಿ. ಮತ್ತು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಚೂರು ತುಪ್ಪ ಹಾಕೋಣ. ಯಾವಾಗಲೂ ಅಷ್ಟೇ ತುಪ್ಪ ನಾವು ರೊಟ್ಟಿಗಾಗಲಿ ದೋಸೆಗಾಗಲಿ ಹಾಕಿದಾಗ ರಿವರ್ಸ್ ಮಾಡಿಕೊಂಡು ಆ ತುಪ್ಪ ಹಾಕ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು.
ಅಕ್ಕಿ ರೊಟ್ಟಿ ರೆಡಿ ಇದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೊಟೊ ಚಟ್ನಿ ಆಲ್ರೆಡಿ ನಮ್ಮ ಚಾನಲಲ್ಲಿ ತೋರಿಸಿದ್ದೀನಿ. ಇದನ್ನು ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಮಗೆ ಕೊಬ್ಬರಿ ಚಟ್ನಿ ಬೇಕು ಅಂದ್ರೆ ಮಾಡ್ಕೋಬೋದು. ಈ ರೊಟ್ಟಿ ಮಾಡಬೇಕಾದ್ರೆ ನಾವು ಅಕ್ಕಿ ಹಿಟ್ಟು ಮೊದಲು ಗೋಧಿ ಹಿಟ್ಟು ಹಾಕೋಬೋದು, ರಾಗಿ ಹಿಟ್ಟು ಹಾಕೋಬೋದು, ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು, ಹಿಂಗೆ ಹಿಟ್ಟುಗಳು ಯಾವ್ದು ಬೇಕೋ ಚೇಂಜ್ ಮಾಡ್ಕೊಂಡು ಅದಕ್ಕೆ ಹಾಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಮೇನ್ ಇಂಗ್ರೀಡಿಯೆಂಟ್ ಏನಿರುತ್ತಲ್ಲ ಹಿಟ್ಟು, ಅದನ್ನು ಮಾತ್ರ ಚೇಂಜ್ ಮಾಡ್ಕೊಂಡು ಸಹ ನಾವು ಮಾಡ್ಕೋಬೋದು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪಾಕ ಅಮೃತ ಚಾನಲ್. ಥ್ಯಾಂಕ್ ಯು.